ಸದ್ಗುರುನಾಥನ ಪೌಳಿಯಲ್ಲಿ ಇಲ್ಲಿವರೆಗೂ ಹಾ ಶಾಂತಿ ಮತ್ತು ಸಮಾಧಾನದಿಂದ ಕೂತು ಎರಡೂ ಸಂಘದ ಸೇವೆಯನ್ನು ಆಲಿಸಿರ್ತಕ್ಕಂಥ ಹಾ ಹಾ ಎಲ್ಲ ಧರ್ಮದ ಎಲ್ಲ ಆತ್ಮೀಯ ಬಂಧುಗಳಿಗೂ ಕೂಡ ಹೌದು ಕೊನೆಯ ಸಂದಿನ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಯಾಕೆ ಎದ್ದು ನಿಂದಿರ್ಬೇಕಾಗ್ಯದ ಅಂದ್ರೆ ಸುರೇಶ್ ಅಣ್ಣ ಯಾಕ ವಿಷಯ ಅರ್ಥಕ್ಕೆ ಅನರ್ಥ ಆಗಬಾರ್ದು. ಹಾ ಏನಾಗಬಾರ್ದು? ಅರ್ಥಕ್ಕೆ ಅನರ್ಥ ತಿಳ್ಕೋಬಾರ್ದತ್ತ. ಒಂದು ಕೂಡಿಸೋದು ಶ್ರೇಷ್ಠ, ಇನ್ನೊಂದು ಅಗಲಿಸೋದು ಶ್ರೇಷ್ಠ. ಹಾ ಹಾ ವಿಷಯ ಇಲ್ಲಿವರೆಗೆ ವಾದ ಆಗ್ಯಾವು. ನಮ್ಮ ಪಿಂಟು ಮಾಸ್ತರ, ಹೌದು ಅತನಿ ಪಿಂಟು ಮಾಸ್ತರ್ ಒಂದು ಮಾತು ಮಾತಾಡಿದ್ರಿ, ನೀವೆಲ್ಲರೂ ಕೇಳಿರಿ. ಏನು ಮಾತಾಡಿದ್ರು? ಸಂತು ಮಾಸ್ತರ್ ಅವರು ಶಟದ ಮಾತಾಡಿದ್ರ ಕರೆ ಹಾ ಮಾರ್ಕ್ಸ್ ಇಲ್ಲ ಅಂತ ಹೇಳಿದ್ರು ಅವರು. ಹೌದು 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 ಒಂದು ಮಾತು ವಿಚಾರ ಮಾಡ್ರಿ ಪುಣ್ಯಾತ್ಮರೇ. ಏನದು? ನಾ ಹೇಳಿದ್ದು ಬಿಟ್ಟು ಬ್ಯಾರೆ ಏನು ಹೇಳಿ ಸರ್ ಸಂತು ಮಾಸ್ತರ್ ಏನು ಹೇಳ್ಯಾನತ್ ನಿಮಗೆಲ್ಲರೂ ಕೇಳ್ಯಾರ. ಹೌದು ಹೆಣ್ಣ ಮಗಳ ಗಂಡನ ಜೋಡಿ ಜಗಳ ಮಾಡಿ ಬಂದು ಕೂತಳಂದ್ರ ಹಾ ಮನ್ಯಾಗ ಇಟ್ಟುಕೊಳ್ಳುದು ಗಂಡನ ಮನೆಗೆ ಒಯ್ದು ಹಚ್ಕೊಡೋದು ಅಂತ ಹೇಳಿ ಈ ಮಾತನ್ನ ಕೇಳಿನಿಲ್ರಿ. ಹೌದು ಈ ಮಾತು ಅವ್ರು ಹೇಳಿದ್ರನ್ರಿ? ಅದು ಇಲ್ಲ. ಒಂದು ಹೊಸದ್ ಹೇಳದ ಏನು? ಅಮೋಘ ಸಿದ್ಧ ಕೈಲಾಸ ಬಿಟ್ಟು ಮರ್ತ್ಯ ಲೋಕಕ್ಕೆ ಬರಾಗ ಹಾ ಹೋಮದ ಕಂಬಳಿ ನೇಮದ ಬೆತ್ತ ಬಡುಗು ಭಾಗ್ಯ ಬಂಜಿಗೆ ಮಕ್ಕಳು ಮಳೆ ಕೀಲ ಬೆಳೆ ಕೀಲ ಗುರುವಿನ ಕರ್ಕೊಂಡು ಕೂಡೇ ತಳಗಿಳದಾನ ಅಂತ ಇದೊಂದು ಮಾತು ನಾ ಹೇಳಿನಿ. ಹೌದು ಇದ್ರ ನೆನಪು ತೆಗದಾರನ್ರಿ ಅವರು. ಹೌದು ಮಾಸ್ತರ್ ಅವರ ಮಗ್ಗಲಕ್ಕಿನ ಮೇಲಿನೊಳವ್ರಿಗೆ ಮಾತಾಡಾಗ ಕಿವಿ ಸ್ವಲ್ಪ ಮಾಸ್ತರ್ ಏನು ಮಾತಾಡ್ತಾನೆ ಲಕ್ಷ್ಯ ಈ ಕಡೆ ಇರ್ಬೇಕು. ಹೌದು ಬೀರ್ ದೇವ್ರ ಪದಮಗೊಂಡಂದ ಎರಡು ಉದಾಹರಣೆ ನೀವು ಕೊಟ್ಟಿರಿ. ಆ ಹೆಣ್ಣು ಮಗಳ ಉದಾಹರಣೆ ಅಮೋಘ ಸಿದ್ಧಂದ ಉದಾಹರಣೆ ಎರಡು ನಾ ಕೊಟ್ಟಿನಿ. ಹೌದು ಈ ಸಂಧಿಗೆ ಬಂದು ಒಂದು ಮಾತು ಹೇಳಿದ್ರು ತೂಕ ಮಾಡಿರಿ ದೈವ. ಹೆಂಗ್ರಿಪ್ಪ? ಆ ಗಂಡನ ಮನಿ ಒಳಗ ಗಂಡ ಕುಡಿದು ಬಂದ ಹೆಂಡತಿಗೆ ದಿನ ಹೊಡಿತಿದ್ದ ಅಂದ್ರ ಆ ತಂದು ನಮ್ಮ ಮನ್ಯಾಗ ಇಟ್ಕೋಬೇಕು ಅಂತ ಹೇಳ್ಯಾರ. ನೀವೆಲ್ಲ ಕೇಳಿರಿ. ವಿಷಯ ಏನದ ಮೈಬೂವಣ್ಣ ವಿಚಾರ ಮಾಡಿರಿ ದೈವ. ಕೂಡಿಸೋದು ಶ್ರೇಷ್ಠ, ಅಗಲಿಸೋದು ಶ್ರೇಷ್ಠ. ಇಲ್ಲೆಲ್ಲ ನಮ್ಮ ಮೌನ ಬಳಗದವ್ರು ಕೂತಾರ. ಹೆಣ್ಣಿಗೆ ಒಂದು ತವ್ರ ಮನಿ, ಇನ್ನೊಂದು ಗಂಡನ ಮನಿ. ಹೌದು ಗಂಡ ಕುಡುಕದಾನ, ಹೌದು ಹೆಂಡತಿಗೆ ಹೊಡೆದಾನ. ನೀ ತವ್ರ ಮನ್ಯಾಗ ಯಾಕ ತಂದು ಹೊಳ್ಳಿ ಕೂಡಿಸ್ಕೊತಿ ಒಯ್ದು ಹೊಳ್ಯಾಗ ಹೋಗಿಯಲ್ಲ. ಕೂಡ್ಸೋದ್ಯಾಕ? ಯಾಕ್ರಿ? ಗಂಡ ಕುಡುಕದಾನ, ಹೆಂಡತಿಗೆ ಹೊಡಿತಾನ. ಹೌದು ಹೊಳ್ಳಿ ಗಂಡನ ಮನೆಯನ್ನ ತಂಗಿಗೆ ಹೊಳ್ಳಿ ತವ್ರ ಮನೆಗೆ ಯಾಕೆ ಕೂಡಿಸ್ಕೊತೀವ? ಪಿಂಟು ಮಾಸ್ತರ ಹೊಳ್ಯಾಗ ಹೋಗದ ಬಾ ಹೊಳ್ಯ ಕಡೆ. ಮತ್ತ ಗಂಡನ ಮನಿನೇ ನಡಿಲಿಕ್ಕಾದ್ರೆ ತಗೊಂಡು ಏನ್ ಮಾಡುದು? ಯಾವಾಗ ಶ್ರೇಷ್ಠ? ಗಂಡನ ಮನಿ ಬೇಡಾದ್ರೂ ಹೊಳ್ಳಿ ತವ್ರ ಮನಿಗೆ ಹೆಣ್ಣು ಬಂದು ಕೂಡೇಬೇಕು. ಹೆಣ್ಣಿಗೆ ಎಲ್ಲಿ ಬೆಲೆ ಅದ? ಗಂಡನ ಮನ್ಯಾಗ ಬೆಲೆ ಅದ. ಹೊಳ್ಳಿ ತವ್ರ ಮನಿಗೆ ಬಂದ್ರೆ ಬೆಲೆ ಇಲ್ಲ. ಮೈಬೋಣ ಇಲ್ಲಿಗೆ ಬತ್ತಂದ್ರ ಹೊಳ್ಳಿ ಬಂದ ತವ್ರ ಮನಿಗೆ ಕೂಡೇಬೇಕಾಗ್ಯದ. ಇಲ್ಲಿ ಕಂದ್ರ ಹೆಣ್ಣು ಮಗಳ ಗಿಡಕ್ಕೆ ಭೇಟಿ ಆಗ್ಬೇಕಾಗ್ತದ. ಗಂಡನ ಮನಿ ಬೇಡ ಆಯ್ತಂದ್ರ ತವ್ರ ಮನಿ ಬೇಕು. ಹೌದು. ಇನ್ನ ಒಂದು ಮಾತ ಪುಣ್ಯಾತ್ಮರಿ. ಹೆಂಗ್ರಿಪ್ಪ? ಮುಗುಳು ಕೋಡ ಎಲ್ಲಾ ಲಿಂಗ ಲಕ್ಷಾನ ಸಿದ್ಧಲಿಂಗ ಹೇಳ್ದ ಸಂಚಾರ ಮಾಡ್ಕೋತ ಹೋಗು. ಇಂಥ ದಿನ ಆದ್ಮೇಲೆ ಎಲ್ಲಿ ಕತ್ತಲಾಕ್ಕದ ಹೊತ್ತು ಮುಳುಗದಲ್ಲಿ ವಸ್ತಿ ಮಾಡುವತ್ತ ಹೇಳ್ದ. ಸಿದ್ಧಲಿಂಗ ಮುತ್ಯಾನಲ್ಲ ಎಲ್ಲಾ ಲಿಂಗ ಮುತ್ಯ ಆಗಲಿ ಹೋಗ್ಯಾನ ಅಂತ ಹೇಳ್ಯಾರ ಅವರು. ಹೇಳ್ಯಾರ. ನಿಮಗ ತಲೆ ಸುದ್ದದು ಏನ್ ಇಲ್ಲೋ ಯಾರಿಗ ಗೊತ್ತರಪ್ಪ? ಮೈಬೋಣ ಸ್ಮಶಾನ ಭೂಮಿ ಒಳಗ ಎಲ್ಲಾ ಲಿಂಗ ಮುತ್ಯಾನ ಹೆಂಡತಿಗೆ ಕಿಚ್ಚು ಕೊಡಾಕತ್ತಿದ್ರು. ಹೊಟ್ಲೆ ಇದ್ದಳು. ಹೊಟ್ಟೆಗಿನ ಕೂಸು ಸಿಡಿದು ಬಂದು ಎಲ್ಲಾ ಲಿಂಗ ಮುತ್ಯಾನ ಪಾದಿದ ಮೇಲೆ ಬಿತ್ತು. ಅವಾಗ ಏನಂದ್ರು? ಈ ಸಂಸಾರ ಸುಳ್ಳದತ್ತ ಹೇಳಿ ಸಂಸಾರ ಬಿಟ್ಟು ಯಾರಿಗೆ ಬಂದು ಕೂಡದ ಎಲ್ಲಾ ಲಿಂಗ? ಯಾರಿಗಿರಿಪ್ಪ? ಲಚ್ಚಾನ ಗ್ರಾಮದ ಸಿದ್ಧಲಿಂಗ ಮುತ್ಯಾಗ ಬಂದು ಕೂಡ್ಯಾನ. ಹೌದು. ಯಾರಿಗೆ? ಲಚ್ಚಾಣ ಸಿದ್ಧಲಿಂಗನ ಜೋಡಿ. ಲಚ್ಚಾಣ ಸಿದ್ಧಲಿಂಗ ಗುರುವಿನ ಬಂದು ಕೂಡದಾಗ ಗುರು ಏನು ಮಾಡ್ದ? ನಿನಗ ಹಂಗೆ ಲಿಂಗ ದೀಕ್ಷಾ ಕೊಡದಲ್ಲ ಮಗನ. ಹೌದು. 3 ದಿನ ಮಣ್ಣಾಗ ಮುಚ್ಚಿ ಮ್ಯಾಗ ತೆಗಿತೀನಿ, ಜೀವ ಇದ್ದೆ ಅಂದ್ರೆ ನಿನಗ ಲಿಂಗ ದೀಕ್ಷಾ ಕೊಡ್ತೀನಿ ಅಂತ ಹೇಳ್ಯಾನ. ಹೌದು. 3 ದಿನ ಮಣ್ಣಾಗ ಮುಚ್ಚಿ ಮ್ಯಾಗ ತೆಗದ ಲಿಂಗ ದೀಕ್ಷಾ ಕೊಟ್ಟ ಗುರು ಆಶೀರ್ವಾದ ಮಾಡದ. ಹೌದು. ಇಂಥ ದಿಕ್ಕಿಗೆ ಸಂಚಾರ ಮಾಡ್ಕೊತ ಹೋಗು. ಎಲ್ಲಿ ಹೊತ್ತು ಮುಳುಗುತ್ತದ ಅಲ್ಲಿ ವಸ್ತಿ ಮಾಡು, ನಿನ್ನ ಕೀರ್ತಿ ಬೆಳೀತದ ಅಂತ ಹೇಳ್ದ. ಹೌದು. ಅವಾಗ ಎಲ್ಲ ಲಿಂಗ ಮುತ್ಯ ಮುಗುಳು ಕೊಡಕ್ ಸಂಚಾರ ಮಾಡ್ಕೊತ ಹೋಗ್ಯಾನ. ಮತ್ತ ಅಗಲುದು ಶ್ರೇಷ್ಠ ಇತ್ತಂದ್ರ ಸ್ಮಶಾನ ಭೂಮಿಯಾಗ ಹೆಂಡತಿ ಕಿಚ್ಚು ಕೊಡಾನ, ಹಂಗೆ ಮುಗುಳು ಕೊಡಕ್ ಹೋಗ್ಬೇಕಾಗಿತ್ತು.
ಹೌದು ಹೌದು ಆಗ್ತಿತ್ತು ಯಾರ ಮಾತು ಕೇಳಾರ್ದೆ ಯಾರ ಮಾತು ಕೇಳಾರ್ದೆ ಮುಗುಳು ಕೊಡಕ್ ಹೋಗ್ಬೇಕಾಗಿತ್ತು. ಹಾ ಹಾ ಗುರು ಸಿದ್ಧಲಿಂಗನ ಕೂಡಿ ಕೂಡಿ ಸಿದ್ಧಲಿಂಗ ಮುತ್ತಿ ಆಶೀರ್ವಾದ ಮಾಡಿಂದ ಹಾ ಹಾ ಅವಾಗ ಕೀರ್ತಿ ಬೆಳೆದದನ್ನುವಂತ ಮಾತನ್ನ ಹೇಳಿ ಹೇಳಿ ಮೈಬೋಣ. ಹಾ ಹಾ ಹೇಳ್ರಿ. ಇನ್ನ ಒಂದು ಮಾತ ಏನ್ರಿಪ್ಪ ಅದು? ಅಗಲಿಸುವುದಿಂದ ಪಾಪ ಬರ್ತದ ಪುಣ್ಯಾತ್ಮರಿ. ಹೌದು ಪಾಪ ಬರ್ತದ. ಅಗಲಿಸಿದ್ರ ಮನುಷ್ಯಾಗ ಪಾಪ ಹತ್ತದ. ಹೌದು ಕೂಡಿಸಿದ್ರ ಹಾ ಪುಣ್ಯ ಹತ್ತದ. ಪುಣ್ಯ ಹತ್ತದ. ಹೌದು ದಶರಥ ಮಹಾರಾಜ ಹಾ ಹಾ ಶ್ರವಣ ಕುಮಾರ ಹೆಗಲ ಮೇಲೆ ಬುಟ್ಟಿ ಒಳಗ ತಾಯಿ ತಂದಿನ ಕುಂದರ್ಸ್ಕೊಂಡ ಕಾಶಿಗೆ ಹೊಂಟಿದ್ದ. ಹೌದು ದಶರಥ ಮಹಾರಾಜ ಗಿಡದಾಗ ಕೂತಿದ್ದ. ಹಾ ಹಾ ತಾಯಿ ತಂದೆಗೆ ನೀರಡಿಕೆ ಆದಾಗ ಹಾ ನೀರು ತರ್ಲಾಕ ತತ್ರಾಣಿ ತಗೊಂಡ್ ಹೋಗಿ ಶ್ರವಣ ಕುಮಾರ್ ನೀರು ತುಂಬುತ್ತಿದ್ದ. ಹೌದು ಯಾವಾಗ ಪ್ರಾಣಿ ನೀರು ಕುಡಿಯಾಕ ಬಂದದ ಅಂತ ಹೇಳಿ ದಶರಥ ಮಹಾರಾಜ ಹಾ ಹಾ ಬಾಣ ಬಿಟ್ಟ ಶ್ರವಣ ಕುಮಾರನ ಎದಿ ಒಳಗೆ ಬಂದ ನಡತ್ತು ನಟ್ಟತ್ತು. ಹೌದು ಚೀರ್ರಾಮ ಹಾ ಯಾವಾಗ ಮನುಷ್ಯ ಅದನಲ್ಲ ಅಂತ ಬಂದು ಶ್ರವಣ ಕುಮಾರಗ ಮಾತಾಡಿಸಿ ಹಾ ಹಾ ಆ ನೀರು ಒಯ್ದು ತಾಯಿ ತಂದಿಗೆ ಕೊಟ್ಟಾಗ ಶ್ರವಣ ಕುಮಾರನ ತಾಯಿ ತಂದಿ ಕೇಳ್ತಾರ, ಏನತ್ರಿಪ್ಪ? ಯಪ್ಪ ಮಾತಾಡಲಾಗಿಯಲ್ಲ ಯಾರು ನಿಯತಿ ಕೇಳಿದ್ರು. ಹೌದು ಯವ್ವ ನನ್ನ ಕಡೆ ದೊಡ್ಡ ತಪ್ಪಾಗ್ಯದ, ನಿಮ್ಮ ಮಗನಿಗಿನ ತಿಳಿಲಾರ್ದೆ ಬಾಣ ಬಿಟ್ಟಿನ ತಂದ. ಹಾ ಆವಾಗ ದಶರಥ ಮಹಾರಾಜಾಗ ಶ್ರವಣ ಕುಮಾರನ ತಾಯಿ ತಂದೆ ಶಾಪ ಕೊಟ್ಟಾರ. ಏನತ್ತ? ಮುಪ್ಪಾವಸ್ತಿ ಒಳಗ ಹೌದು ಯಾವಾಗ ನನ್ನ ಮಗನಿಗೆ ನೀ ಅಗಲಿಸಿ ದೂರ ಮಾಡಿ ನನ್ನ ಮಗನಿಗೆ ಅಂದ್ರ ಹೌದು ನಾಳೆ ನೀನು ಮುಪ್ಪಾವಸ್ತಿ ಆದ ಕಾಲಕ್ಕ ಹಾ ನಿನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳು ನಿನ್ನ ಅಗಲಿ ಹೋಲಿ ಅಂತ ಶಾಪ ಕೊಟ್ಟಾನ. ಹೌದು 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 ದಶರಥ ರಾಜನ ಹೊಟ್ಟಿಲೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೌದು 4 ಮಂದಿ ಮಕ್ಕಳಿದ್ರು ಕೂಡ ರಾಮ ಅಗಲಿ ವನವಾಸಕ್ಕೆ ಹೋಗ್ಯಾನ ಪುಣ್ಯಾತ್ಮರಿ. ಹೌದು 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 ಅಗಲಿಸಿದ್ರ ಪಾಪ ಬರ್ತದ, ಪಾಪ ಬರ್ತದ, ಕೂಡಿಸಿದ್ರ ಪುಣ್ಯ ಬರ್ತದ ಬರ್ತದ. ಹೌದು ಮಾಳಿಂಗರಾಯ ಡೋನಿ ಹೆಗ್ಗಾರಿ ಕರಿ ಒಳಗ ಹಾ ಗುರು ಬೀರ್ ದೇವರಿಗೆ ಕೂಡದ ಕೂಡಿಂದ ಸೇವಾ ಮಾಡದ ಹುಲಿ ಹಾಲ ತಂದು ಉಣಿಸದ. ಹೌದು ಸಿರಾಡೋನ ಮಠದೊಳಗ ಅಲಿಗಿ ನಟ್ಟಿಗ ಆಟ ಆಡ್ದಾಗ ಹೌದು ಹೊಟ್ಟೆಯಾಗ ಅಲ್ಲಿಗೆ ಹೊಡ್ಕೊಂಡ್ರ ಹಾ ಹಾ ಬಣ್ಣಾಗ ಪಾರಾಗಿ ಸೂರ್ಯನ ಬೆಳಕ ಹಾ ಹಾ ಬೀರ್ ದೇವ್ರ ಗದ್ದಿಗೆ ಮೇಲೆ ಹೋಗಿ ಬಿತ್ತು. ಹೌದಾ ಹೌದು ಪಾರ್ವತಿ ಹೇಳಿದ್ರೆ ಪರಮಾತ್ಮಗ ಏನತ್ತ? ಪರಶಿವನೇ ಹಾ ಹಾ ಮಗ ಸಾಯ್ತದೇನ? ಹೌದು ಕಣ್ಣು ತೆರೆದು ನೋಡಂದಾಗ ಪರಮಾತ್ಮ ಬಂದು ಆಶೀರ್ವಾದ ಮಾಡಿ ಮಾಡಿ ನಿನಗೆ ಏನು ಬೇಡ್ತಿ ಬೇಡ ಮಾಳಪ್ಪ ಅಂದಾಗ ಮಾಳಪ್ಪ ಬೇಡ್ಕೊಂಡ. ಹಾ ಹಾ ಏನತ್ತ? ಮಕ್ಕಳಿಗೆ ಬಡತನ ಕೊಡು, ನನ್ನ ಭಕ್ತರಿಗೆ ಸಿರಿತನ ಕೊಡು. ಹೌದು ವರ್ಷಕ್ಕೊಮ್ಮೆ ಅರಸದಿಗಳಿಗೆ ಹಬ್ಬಕ್ಕ ಹಾ ಪರಮಾತ್ಮ ಆಗ ಬಿತ್ತಿ ಆಗ ಬೆಳೆದ ಹೌದು ಮುಂಡಾಸ ಆಯರಿ ತಂದು ನನಗ ಮಾಡು ಅಂತ ಹೊರ ಬೇಡ್ಯಾನ. ಹಾ. ಇನ್ನಾದ್ರೂ ಹುಲಿಜಂತಿಗೆ ಕೋಟಿ ಕೋಟಿ ಜನ ಎಲ್ಲರೂ ಕೂಡ ಜಾತ್ರೆ ಮಾಡ್ತಾರ ಪುಣ್ಯಾತ್ಮರೇ. ಹೌದು 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 ಜಗತ್ತದೊಳಗ ಹಾ ಉಳ್ದದ. ಇನ್ನ ಒಂದು ಮಾತ ಪುಣ್ಯಾತ್ಮರೇ, ಏನದು? ಏನು ಹೇಳೋದು? ಏನು? ನಡುಟ್ಟಿ ನಾಗರಾಯ ಗೌಡಗ ಸೊಕ್ಕ ಬಂದಿತ್ತು. ಸೊಕ್ಕ ಬಂದಿತ್ತು. ಎದರ ಸೊಕ್ಕ? ಎದರ್ದ್ರಿಪ್ಪ? ಶ್ರೀಮಂತಿಕೆ ಸೊಕ್ಕ ಬಂದಿತ್ತು. ಹೌದು ನಾಗರಾಯ ಗೌಡನ ಸೊಕ್ಕ ಮುರಿನಾಕ ಯೋಗಿ ಅಮೋಘಸಿದ್ದ ಹಾ ಕಾಡಾಟ ಚಾಲು ಮಾಡದ. ಹೌದು ನಾಗರಾಯ ಗೌಡನ ಮಗಳ ಪದ್ಮಾವತಿ ಹೇಳ್ತಾಳ, ಏನತ್ತ? ಅಪ್ಪ ಚಿಂತೆ ಮಾಡಬೇಡ, ಹಾ ಹಾ ಸದರಗಿರಿ ಪಟ್ಟಣದಲ್ಲಿ ಹೌದು ಬಿಬಿ ಫಾತಿಮಾಗ ಹೋಗಿ ಕೇಳಿ ಬಾ, ನಮ್ಮ ಕಾಡಾಟ ದೂರ ಆಕ್ಕದ ತಂದ. ಹೌದು 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 ಏನಂದ್ರು? ಹಾ ಹಾ ಬಿವಿ ಫಾತಿಮನ ಬಳಿ ಹೋಗು. ಮಗಳ ಮಾತು ಕೇಳಿ ನಾಗರಾಯ ಗೌಡ ಸದರಗಿರಿ ಪಟ್ಟಣಕ್ಕೆ ಬಂದು ಬಂದು ತಾಯಿ ಕಾಡಾಟ ಚಾಲು ಆಗ್ಯದ ಏನು ಮಾಡ್ಲಿ ಅಂದಾಗ ಬಿಬಿ ಫಾತಿಮಾ ನಾಗರಾಯ ಗೌಡಿಗೆ ಹೇಳಿದಳು. ಏನ್ ಹೇಳಿದಳು? ನಾಗರಾಯ ಗೌಡ, ಹಾ ನಿನ್ನ ಕಾಡಾಟ ದೂರ ಆಗಬೇಕಾಗಿತ್ತಂದ್ರ ಹೌದು ಜಡಿತಲಿ ಕೂಸಿನ ಕೊಯ್ದು ಔತಿ ಕೊಡ್ಬೇಕು ನೀ ಅಂತ ಹೇಳಿದಳು. ಹೋ 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 ಏನಂದಳು? ಹಾ ಹಾ ಜಡಿತಲಿ ಕೂಸಿನ 2 ವರ್ಷದ ಜಡಿತಲಿ ಕೂಸಿನ ಕೊಯ್ದು ಔತಿ ಕೊಡ್ಬೇಕು, ಹಾ. ಅವಾಗ ನಿನ್ನ ಕಾಡಾಟ ಚಲೋ ಆಗ್ತದ, ಸಾರವಾಗಿ ಆಗ್ತದ. ದೂರ ಆಕ್ಕದಂದಳು. ಹೌದು ಸದರಗಿರಿ ಪಟ್ಟಣದಿಂದ ನಾಗರಾಯ ಗೌಡ ಮನೆಗೆ ಬಂದು ಬಂದು ತಮಟಿಗಾರ ಹೆಣ್ಣ ಮಗಳ ನೀಲಮ್ಮ, ಹಾ ಹಾ ಬಡವಿ ನೀಲಮ್ಮ ಮಗನಿಗೆ ಬಿಟ್ಟು ಅಡವಿ ಕೆಲಸಕ್ಕೆ ಹೋಗಿದಳು. ಹಾ 2 ವರ್ಷದ ಜಡಿತಲಿ ಕೂಸಿನ ಹಿಡ್ಕೊಂಡು ಬಂದ ಹಾ ಕೊಯ್ದು ಕಿಸಂದ್ರ 2 ವರ್ಷದ ಕೂಸಿಗೆ ಆಹುತಿ ಕೊಟ್ಟು ಹೌದು ತಾಯಿ ಮಗನಿಗೆ ಅಗಲಿಸದ ನಾಗರಾಯ ಗೌಡ. ಅಗಲಿಸದ. ಆವಾಗ ಬಡವಿ ನೀಲಮ್ಮ ಏನತ್ತ? ವಿಜಯಪುರ ಜಿಲ್ಲಾ ತೊರವಿ ತರ್ವಿ ರಾಜರ ಬಳಿ ಹೋಗಿ ನ್ಯಾಯ ಕೇಳ್ತಾಳ. ನೀಲಮ್ಮ
ತಮ್ಮ ಏನತ್ತ ಯಪ್ಪ ನಾಗರಾಯಗೌಡ ನನ್ನ ಕೂಸಿಗೆ ಕೊಯ್ದು ಅಗಲಿಸ್ಯಾನ ಹ್ಯಾಂಗ ಮಾಡ್ಲಪ್ಪ ನಾ ಅಂತ ಕೇಳಿದಳು. ಇಲ್ಲಿ ನಾಗರಾಯಗೌಡ ಯಾರು ನೀಲಮ್ಮ ತೊರವಿಗೆ ಹೋಗಿದ್ದು ನಾಗರಾಯಗೌಡನ ಮಗಳ ಪದ್ಮಾದೇವಿಗೆ ಗೊತ್ತಾಗಿತ್ತು. ಹೇಳ್ತಾಳ ಪದ್ಮಾದೇವಿ ಏನತ್ತ ಯಪ್ಪ ಸುಮ್ಮ ಕುಂದ್ರು ಟೈಮ್ ಅಲ್ಲಿದು ಮುತ್ಯ ಅಮೋಘ ಸಿದ್ಧಗ್ ಹೋಗಿ ಕೂಡು ಏನಂದ್ರು ಮುತ್ಯ ಅಮೋಘ ಸಿದ್ಧಗ್ ಹೋಗಿ ಕೂಡು ಮುತ್ಯ ಅಮೋಘ ಸಿದ್ಧಗ್ ಹೋಗಿ ಕೂಡು ಬಂದನ ಬಯಲು ಮಾಡ್ತಾನ ತಂದಳು. ನಾಗರಾಯಗೌಡ ಅಮೋಘ ಸಿದ್ಧನ ಬಲ್ಲಿ ಬಂದು ನಂದು ತಪ್ಪಾಗ್ಯದಪ್ಪ ಅಂತ ಬೇಡ್ಕೊಂಡಾಗ ಅಮೋಘ ಸಿದ್ಧ ಭಂಡಾರ ಕೊಟ್ಟು ಹೇಳ್ತಾನ ಏನತ್ತ ನೀ ಚಿಂತೆ ಮಾಡಬೇಡ ಕೂಸಿನ ಮೇಲೆ ಒಯ್ದು ಭಂಡಾರ ಹೊಡಿ ಅಮೋಘ ಸಿದ್ಧ ಕೊಟ್ಟಂತ ಭಂಡಾರ ತಂದು ಕೊಯ್ದಂತ ಕೂಸಿನ ಮ್ಯಾಲ ತಂದು ಹೊಡೆದಾಗ ಕೂಸು ಹೋಗಿ ಟಗರಿನ ದೇಹ ಆಯ್ತು. ಬಂದು ನೋಡ್ತಾರ ಕೂಸೆ ಇಲ್ಲ ನಾಗರಾಯಗೌಡ ಕೊಯ್ದನ್ನ ಬಿಡ್ರಿ ಅಂತ ಹೇಳಿ ಬಂದಾನ. ಬಯಲು ಮಾಡಿದ್ರಿ ಮೈಬಣ್ಣ ಹೊಳ್ಳಿ ಮುತ್ಯ ಅಮೋಘ ಸಿದ್ಧ ನಾಗರಾಯಗೌಡ ತಾಯಿ ಮಕ್ಕಳಿಗೆ ಅಗಲಿಸ್ಯಾನಂದ್ರ ನಾವ್ ಹೊಳ್ಳಿ ಕೂಡಿಸ್ಬೇಕಂತ ತಿಳ್ಕೊಂಡು ಬಡವಿ ನೀಲಮ್ಮನ ಮನೆಗೆ ಹೋಗಿ ಭಗವತಿ ಭಿಕ್ಷಾ ಅಂದಿ ಐತಿ ಭಿಕ್ಷಾ ಬೇಡದ ಯಪ್ಪ ನಾ ದುಃಖದಾಗದೀನಿ ಮುಂದೆ ಹೋಗತ್ತಂದಳು. ತಾಯಿ ನೀಡತ್ತಂದ ಅಮೋಘ ಸಿದ್ಧಗ್ ಒಯ್ದು ಊಟ ಕುಂದರ್ಸಿದಳು. ಅಮೋಘ ಸಿದ್ಧ ಒಂದು ಮಾತು ಹೇಳ್ತಾನ ಏನತ್ತ ಆ ತಾಯಿ ಇನ್ನೊಂದು ಗಂಗಾಳ ಹಚ್ಚ ಮಗ್ಗಲಕತ್ತಂದ. ಯಪ್ಪ ನೀವ್ ಒಬ್ಬರೇ ಅದ್ರಿ ಇನ್ನೊಂದು ಯಾರಿಗತ್ತ ಕೇಳಿದಳು. ನೀ ಹಚ್ಚತ್ ಹೇಳ್ದ ಅಮೋಘ ಸಿದ್ಧ ಮುತ್ಯನ ಮಾತು ಕೇಳಿ ಇನ್ನೂ ಒಂದು ಗಂಗಾಳ ಹಚ್ಚಿದ್ರು. ಹೇಳ್ತಾನವಾಗ ಅಮೋಘ ಸಿದ್ಧ ಏನತ್ತ ತಾಯಿ ನಿನ್ನ ಮಗನಿಗೆ ಕೂಗಿ ಕರಿ ಹತ್ತಂದಳು. ಏನಂದ ಕೂಗಿ ಕರಿ ನಿನ್ನ ಮಗನಿಗೆ ಕರಿ ಹತ್ತಂದ. ನಾಗರಾಯಗೌಡರೇ 2 ವರ್ಷನ ಕೂಸಿಗೆ ಕೊಯ್ದಾನ್ರಿ ನನ್ನ ಮಗ ಆಗಲಿ ಹೋಗ್ಯದ ಅಂತ ಹೇಳಿದಳು. ಚಿಂತೆ ಮಾಡಬೇಡ ಕರಿ ಹತ್ತಂದ. ಹೊರಗ ಬಂದ ಅಮೋಘ ಸಿದ್ಧ ಮುತ್ಯನ ಮೇಲೆ ಭಕ್ತಿ ಇಟ್ಟು ಮಗನ ಹೆಸರು ಹಿಡಿದು ಒದರಿದ್ರ 2 ವರ್ಷದ ಜಡಿ ಕೂಸು ಎದ್ದು ಓಡಿ ಬಂದು ಮುತ್ಯ ಅಮೋಘ ಸಿದ್ಧನ ಜೋಡಿ ಕೂಡಿ ಊಟ ಮಾಡ್ಯದ. ಜಗತ್ತದೊಳಗ ಕೂಡ್ಸದ ಹೆಚ್ಚದ ಪುಣ್ಯಾತ್ಮರೇ ಅನ್ನುವಂತ ಮಾತನ್ನ ಹೇಳಿ ಈಗ ಬಹಳ ಮಾತುಗಳನ್ನ ಹೇಳಲಾರ್ದೇನೆ ಅವ್ರೊಂದು ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟವಿ ಕರೆಕ್ಟ್ ಅದ ಒಪ್ಕೊಂಡಾರ ಬಹಳ ಮಾತುಗಳನ್ನ ಹೇಳಲಾರ್ದೇನೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡಿ ತಿಳಿಸೋಣ ಮೈಬಣ್ಣ. ಆಯ್ತಾಯ್ತು ಇನ್ನೊಂದು ಮಾತು ಹೇಳಿದ್ರು ಅವರು ಏನತ್ತ ಕಲ್ಲೂರ ಕಡಿಮಠ ಬಟ್ಟಲದೊಡಿಯ 101 ಮಂದಿ ಧರ್ಮರು ಊಟ ಕೂತಿದ್ರು. ಅವನಿಗೆ ಅಗಲಿ ಸಚ್ಚುಗುಟ್ಟ್ಯಾರ ಅವನಿಗೆ ಕೀರ್ತಿ ಬೆಳಿತು ಅಂತ ಹೇಳಿದ್ರು. 3 ಮಂದಿ ಪುಣ್ಯದ ಮಕ್ಕಳು ಡೋನುಜ ಸಿದ್ದಪ್ಪ ತೇರವಾಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಇವರೆಲ್ಲ ಅಮೋಘ ಸಿದ್ಧನ ಸೇವೆ ಮಾಡಾಕ ಬರ್ಬೇಕಾದ್ರ ಅವ್ರ ತಾಯಿ ತಂದೆ ಬಂದು ಮೊದಲು ಅಮೋಘ ಸಿದ್ಧ ಮುತ್ಯಾನ ಕೂಡಿ ಅವನ ಕೈಲಿ ಕಾರಿಕ ಭಂಡಾರ ಇಸ್ಕೊಂಡ್ ಹೋಗಿ ಅದನ್ನ ತಿಂದಾಗ ಇವರೆಲ್ಲ ಮಕ್ಕಳು ಹುಟ್ಟಿ ಬಂದಾರ. ಎಲ್ಲಿ ಕೂಡಲಾರ್ದೆ ಏನೂ ಇಲ್ಲ ಕೂಡಬೇಕು. ಈ ಶರೀರ ಮೈಬಣ್ಣ ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚ ತತ್ವಗಳು ಕೂಡದಾಗಿ ಶರೀರ ನಿರ್ಮಾಣ ಆಗ್ಯದ. ಇದ್ರೊಳಗಿಂದ ಈ ಭೂಮಿ ಬಿಟ್ಟು ಮನುಷ್ಯ ಆಗಲಿ ಹೊಂಟ ಅಂದ್ರ ಎಲ್ಲಾರು ಕೂಡಿ ಅವನು ಮಣ್ಣು ಮಾಡಬೇಕು. ಎಲ್ಲಾರು ಕೂಡಿ ಅವನು ಮಣ್ಣು ಮಾಡಬೇಕು. ಸ್ವಾಮಿ ಗುರುಗಳು ಬಂದು ನಮ್ಮ ತಲೆ ಮೇಲೆ ತಮ್ಮ ಪಾದವನ್ನು ಇಟ್ಟಾಗ ಮನುಷ್ಯ ಜನ್ಮಕ್ಕೆ ಮುಕ್ತಿ ಅದ ಪುಣ್ಯಾತ್ಮರೇ. ಸತ್ಯದೊಳಗ ಕೂಡುದು ಬಹಳ ಶ್ರೇಷ್ಠದ ಅಗಲುವುದರಿಂದ ಏನೂ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿ ಇಲ್ಲಿವರೆಗೆ ತಾವೆಲ್ಲ ಅಕ್ಕಲಕೋಟ ಗ್ರಾಮದ ಹಿರಿಯರು ಸೂರ್ಯನ ಬಿಸಿಲು ಬಡವನ ಮನಿ ಮ್ಯಾಗು ಅಟ್ಟೆ ಬೀಳ್ತದ, ಶ್ರೀಮಂತನ ಮನಿ ಮ್ಯಾಗು ಅಟ್ಟೆ ಬೀಳ್ತದ. 2 ಮೇಲೆ ತಮ್ಮ ಮಕ್ಕಳ ತಿಳ್ಕೊಂಡು ಶಾಂತಿ ರೀತಿಯಿಂದ ಕೂತು ಕೇಳಿರಿ. ಈ ಮಕ್ಕಳ ಜಗತ್ತದೊಳಗೆ ಹಿಂಗೆ ಬೆಳಿಲ ತಿಳ್ಕೊಂಡು 2 ಮಕ್ಕಳಿಗೆ ಆಶೀರ್ವಾದ ಮಾಡಿರತ್ತ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಒಂದ್ ಚಾಲ್ ಹಾಡಿ ತಿಳಿಸೋಣ. ಆಯ್ತು